ಆಗಬಾರ್ದು ಅನ್ನೋ ಸಂಬಂಧಿ ಆ ರೀತಿ ಸಭೆ ಮಾಡ್ಲಾಗ್ತಾರೆ. ಆಗಿದೆಯಲ್ಲ ನಾನು ಮೊನ್ನೆ ಪ್ರಶ್ನೆ ಕೇಳಿದ್ರು. ಇದು ನಮ್ಮ ಫ್ಯಾಮಿಲಿ ರಿಲೇಟೆಡ್ ಇಶ್ಯೂ. ನಮ್ಮ ಕುಟುಂಬದೊಳಗೆ ಅನೇಕ ಸಮಸ್ಯೆಗಳಿರ್ತಾವೆ, ನಾವು ಚರ್ಚೆ ಮಾಡ್ತೀವಿ, ಅದಕ್ಕೆ ಪರಿಹಾರನೂ ಅಲ್ಲೇ ಕಂಡ್ಕೋತೀವಿ. ಸಮಸ್ಯೆ ಇಲ್ಲದ ಭೂಮಿ, ಸಮಸ್ಯೆ ಇಲ್ಲದ ವ್ಯವಸ್ಥೆ ಯಾವುದಾದ ನನಗೆ ಹೇಳಿ, ಇದು ಇರೋದೇ. ಆದರೆ ನಿಮ್ಮ ಮುಂದಿಲ್ಲ. ಆಂತರಿಕವಾಗಿ ನಮ್ಮ ಪಕ್ಷದ ಸರ್ಕಾರದಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳಾಗ್ತಾವೋ ಇಲ್ಲೋ, ಏನೇನು ನಡೆದಂತ ಅವ್ರು ಕೇಳಿದ್ದಾರೆ. ವಾಸ್ತವಿಕತೆಯನ್ನು ಹೇಳೋದು ಸ್ವಭಾವದವ್ರು ನಾವೆಲ್ಲ ಇದ್ದೀವಿ. ಅದನ್ನ ನಿಮ್ಗೆ ಗೊತ್ತದ, ನಾನು ಏನು ಹೇಳಿರ್ತೀನಿ ನಮಗೆ, ನೀವು ಅದನ್ನು ನಿಮ್ಗೆ ಒಳ್ಳೆಬಿಟ್ಟದ್ದು. ಅದರ ಸತ್ಯವಾದದ್ದನ್ನು, ವಾಸ್ತವಿಕತೆಯನ್ನು ತೆರೆದಿರ್ತಕ್ಕಂಥ ಪ್ರಯತ್ನ ಮಾಡಿನೂ ಮತ್ತು ನಾನು ಮಾಡಬೇಕಾಗ್ತದೆ. ಅದು ನನ್ನ ಜವಾಬ್ದಾರಿ. ಆಂತರಿಕ ಅಧಿಕಾರ ಎರಡನೇದು, ಅಭಿವೃದ್ಧಿ ಮೊದಲನೇದು. ನನ್ನ ದೃಷ್ಟಿಯೊಳಗೆ ಅದನ್ನೂ ಇರಲೇಬೇಕು, ಯಾರು ಸನ್ಯಾಸಿಗಳಲ್ಲ. ಅದರ ಮೊದಲನೇದು ಅಭಿವೃದ್ಧಿ ಇರುತ್ತೆ. ಅಭಿವೃದ್ಧಿ ನಡೆದ ನಾಳೆ 14ನೇ ತಾರೀಕಿಗೆ ಗೊತ್ತಾಗ್ತದೆ. ಮುಂದೆಲ್ಲ ಡಾಕ್ಯುಮೆಂಟ್ ಇಟ್ಟಿದ್ದೀವಿ, ಕೆಲಸ ಕಾರ್ಯ ಆಗತ್ತೆ, ಚರ್ಚೆ ಆಗಲೇಬೇಕಲ್ಲ. ಏನು ಚರ್ಚೆಗಳಾಗ್ಯಾವ ಅದನ್ನ ನೆನಪಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದೀವಿ. ಬಿಫೋರ್ ಎಲೆಕ್ಷನ್ ಏನು ಚರ್ಚೆಗಳಾಗ್ಯಾವ ಆ ಚರ್ಚೆಗಳನ್ನ ಇಂಪ್ಲಿಮೆಂಟ್ ಮಾಡ್ತಿರಿಲ್ಲ ಅಂತ ಕೇಳಿದ್ದೀವಿ. ನಾವು ಯಾರು ಸನ್ಯಾಸಿಗಳಲ್ಲ ಅಂತ. ಆದ್ರೆ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟು ಹೈಕಮಾಂಡ್ ಫೈನಲ್ ಕಾಲ್. ಆಮೇಲೆ ಅವ್ರು ಏನೇ ಡಿಸಿಷನ್ ತಗೊಂಡ್ರು ಐ ವಿಲ್ ಅವಾಯ್ಡ್ ವಿತ್. ನನ್ನ ಪಕ್ಷ ಏನು ಹೇಳ್ತದ ನಾನು ಇಡೀ ಜೀವನದ್ದಕ್ಕೂ ಆ ರೀತಿ ರಾಜಕಾರಣ ಮಾಡಿ. ಅಂಡ್ ವಿ ಟೋಟಲಿ ಡಿಫ್ರೆಂಟ್. ಅರ್ಹತೆ ಅದೋ ಇಲ್ಲೋ ಅನ್ನೋದನ್ನು ಪರಿಗಣಿಸೋರು ಅವರಲ್ಲ, ಹೈಕಮಾಂಡ್. ಅವರು ಮಂತ್ರಿ ಮಂಡಲ ಮಾಡುವಾಗ ಯಾವ ಅಳತೆಗಳು ಇಟ್ಟು ಮಾಡ್ತಾರ ಅನ್ನೋದು ಗೊತ್ತಾಗೋಲಾಗಿದ್ನ. ಅವ್ರು ಯಾವ ಅಳತೆಗಳು ಮಾಡ್ತಾರೆ, ಆ ಅಳತೆಗಳ್ದಾಗ ನಾವು ಫಿಟ್ ಆಗ್ತೇವೆ ಇಲ್ಲ ಗೊತ್ತಾಗೋಲಾಗಿದ್ನ.